ದೇಶದ ಅತಿ ದೊಡ್ಡ ಹಬ್ಬಕ್ಕೆ ದೈವ ನೆಲ, ಪವಿತ್ರ ನೆಲ ಅಯೋಧ್ಯ ನಗರಿ ಸಾಕ್ಷಿ ಆಗ್ತಾ ಇದೆ. ರಾಮ ಮಂದಿರದ ಉದ್ಘಾಟನೆಗೆ ಇನ್ನು ಉಳಿದಿರೋದು ಕೇವಲ 6 ದಿನಗಳು ಮಾತ್ರ. ಮಧುವಣಗಿತ್ತಿಯಂತೆ ಅಯೋಧ್ಯೆ ಕಂಗೊಳಿಸ್ತಾ ಇರುವಂಥದ್ದು. ಎಲ್ಲಿ ನೋಡಿದ್ರೂ ಕೂಡ ರಾಮಜಪ ಜೋರಾಗ್ತಾ ಇದೆ. ದೇವಭೂಮಿ ಅಯೋಧ್ಯೆಯಲ್ಲಿ ಪಬ್ಲಿಕ್ ತೇರು ಹೊರಟಿದೆ. ರಾಮನೂರಿನಲ್ಲಿ ಮರುಕಳಿಸ್ತಾ ಇದೆ ಗತವೈಭವ. ಜನವರಿ 22ರಂದು ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆಯ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ದೇವನಗರಿಯಲ್ಲಿ ಪಬ್ಲಿಕ್ ಗ್ರೌಂಡ್ ರಿಪೋರ್ಟ್ ಅನ್ನು ಮಾಡ್ತಾ ಇದೆ. ಐತಿಹಾಸಿಕ ಕ್ಷಣಗಳನ್ನು ಕಟ್ಟಿಕೊಡ್ತಾ ಇದೆ ನಿಮ್ಮ ಪಬ್ಲಿಕ್ ಟಿವಿ. ನೀವು ಕೂತಲ್ಲಿಯೇ ನಿಮ್ಮ ಮನೆಯಲ್ಲಿಯೇ ರಾಮನ ಪಟ್ಟಾಭಿಷೇಕವನ್ನು ಕಣ್ತುಂಬಿಕೊಳ್ಳಬಹುದು. ದಿವ್ಯ ಭವ್ಯ ವಿನೂತನ ಐತಿಹಾಸಿಕ ಕ್ಷಣಕ್ಕೆ ನೀವು ಸಾಕ್ಷಿಯಾಗಬಹುದು. ನಿಮ್ಮ ಮನೆಯಲ್ಲಿ ನೀವು ಕೂತ ಜಾಗದಲ್ಲಿಯೇ ಅಯೋಧ್ಯೆಯಲ್ಲಾಗ್ತಾ ಇರುವಂತಹ ಬೆಳವಣಿಗೆಗಳನ್ನು, ರಾಮನ ಗತವೈಭವವನ್ನು, ರಾಮನ ಪಟ್ಟಾಭಿಷೇಕವನ್ನು ನೀವು ಕಣ್ತುಂಬಿಕೊಳ್ಳಬಹುದಾಗಿದೆ. ಇನ್ನುಳಿದಿರೋದು ಕೇವಲ 6 ದಿನಗಳು ಮಾತ್ರ. ಇವತ್ತಿನಿಂದ ಪೂಜಾ ಕೈಂಕರ್ಯಗಳು ಆರಂಭವಾಗಿದೆ. 6 ದಿನಗಳ ಕಾಲ ಇದೇ ರೀತಿಯ ಪೂಜಾ ಕೈಂಕರ್ಯಗಳನ್ನು ಹಮ್ಮಿಕೊಳ್ಳಲಾಗಿರುತ್ತೆ. ಬಗೆ ಬಗೆಯ ಧಾರ್ಮಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಅವೆಲ್ಲವನ್ನು ಕೂಡ ನಿಮ್ಮ ಪಬ್ಲಿಕ್ ಟಿವಿ ನೀವು ಕೂತ ಜಾಗದಲ್ಲಿಯೇ ನಿಮ್ಮ ಕಣ್ಣಿಗೆ ಕಟ್ಟಿಕೊಡುವಂತಹ ಕೆಲಸವನ್ನು ಮಾಡ್ತಾ ಇದೆ. ಪುಣ್ಯ ಕಾಲಕ್ಕೆ ಈ ಮೂಲಕ ಭಾರತ ಸಜ್ಜಾಗ್ತಾ ಇರುವಂತಹದ್ದು. ಕೇವಲ 6 ದಿನಗಳು ಮಾತ್ರ ಬಾಕಿ ಇದೆ. ದೀಪಾವಳಿಯ ಸಂಭ್ರಮದಲ್ಲಿ ರಾಮನೂರಿದೆ. ತ್ರೇತಾಯುಗದಲ್ಲಿ ರಾವಣನನ್ನ ಸಂಹಾರ ಮಾಡಿ ಪತಿ ಸೀತಾಮಾತೆಯನ್ನ ಮರಳಿ ಅಯೋಧ್ಯೆಗೆ ಶ್ರೀರಾಮ ಕರೆತಂದಾಗ ಯಾವ ರೀತಿಯ ದೀಪಾವಳಿ ಹಬ್ಬದ ವಾತಾವರಣ ಇತ್ತೋ ಅದನ್ನ ಈಗ ಮರುಸೃಷ್ಟಿ ಮಾಡಲಾಗ್ತಾ ಇದೆ ಅಯೋಧ್ಯೆಯಲ್ಲಿ, ರಾಮನಗರಿಯಲ್ಲಿ.